ನೋಡಿ, ದ್ವೇಷ ಭಾಷಣ ಇವತ್ತು ರಾಜಕಾರಣದಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ದ್ವೇಷ ಭಾಷಣದ ವಿರುದ್ಧ ನಾವು ಮಸೂದೆಯನ್ನು ಕಾನೂನು ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿದ್ದೀವಿ. ಈ ಭವಿಷ್ಯದಲ್ಲಿ ಯಾವಾಗೋ ಒಮ್ಮೆ ಸರ್ಕಾರ ಅವ್ರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನು ಮಾಡ್ತಾರೆ ಅನ್ನುವಂಥ ಪರಿಕಲ್ಪನೆ ನಮಗೂ ಇದೆ. ಬಟ್ ದ್ವೇಷ ಭಾಷಣದ ಒಂದೇ ಒಂದು ಮುಖ್ಯವಾದಂಥ ಉದ್ದೇಶ ಏನು ಅಂತಂದರೆ, ನಮ್ಮ ದೇಶದ ಐಕ್ಯತೆ, ಸಮಗ್ರತೆ, ಅಖಂಡತೆ, ಭ್ರಾತೃತ್ವ ನೀತಿ ಇದು ಒಟ್ಟಿಗೆ ಇರಬೇಕು ಅಂತಂದರೆ ಯಾವ ಜಾತಿನ ನಿಂದಿಸಬಾರ್ದು, ಯಾವ ಸ್ಥಳವನ್ನು ನಿಂದಿಸಬಾರ್ದು, ಯಾವ ಭಾಷೆಯನ್ನು ನಿಂದಿಸಬಾರ್ದು, ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ನಿಂದಿಸಬಾರ್ದು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ, ಸಂವಿಧಾನವನ್ನು ಏನು ಉಳಿಸಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ಇವತ್ತು ದ್ವೇಷ ಭಾಷಣದ ವಿರುದ್ಧ ನಾವು ಕಾನೂನನ್ನು ಜಾರಿ ಮಾಡಿದ್ದೇವೆ. ಅವರು ಎಷ್ಟೇ ಹೇಳ್ಕೊಳ್ಳಿ, ಆದರೆ ನಮ್ಮ ಉದ್ದೇಶ ಒಂದೇ, ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ಬರಬಾರ್ದು. ಮೊದಲೇ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ. ನೋಡಿ, ಯಾರು ದ್ವೇಷ ಭಾಷಣ ಮಾಡ್ತಾರೆ, ಇವತ್ತು ಕಾಂಗ್ರೆಸ್ನವರು ಯಾರಾದರೂ ಹೇಟ್ ಸ್ಪೀಚ್ ಮಾಡಿದ್ರೆ ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಕೂಡ ಲಾಗು ಆಗುತ್ತೆ. ಅದಕ್ಕಿಂತ ಮುಂಚೆ ನೋಟಿಸ್ ಕೊಡ್ತಾರೆ, ಆಮೇಲೆ ನೋಟಿಸ್ ಕೊಡ್ತಾರೆ. ಅವರ ಹಿನ್ನೆಲೆಯನ್ನು ನೋಡ್ತಿರ್ಬೋದು. ಅವರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಂತ. ಅವ್ರ ಹಿನ್ನೆಲೆ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದರೂ ನಮ್ಮ ಇಲಾಖೆಗಳಿಗೆ ಗೊತ್ತಾದ್ರೆ ಈ ರೀತಿ ನೀವು ಮಾಡಬಾರ್ದು ಅಂತ ನೋಟಿಸ್ ಕೊಟ್ಟಿರ್ಬೋದು.